ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತ. ಆತ್ಮೀಯ ನಿಮ್ಮೊಂದಿಗೆ ಇವತ್ತೊಂದು ವಾಸ್ತವದ ಮೇಲೆ ಮಾತಾಡ್ಬೇಕಂತಾರೆ. ಯಾಕಂದರೆ ನಮ್ಮಲ್ಲಿ ಸಮಿಟ್ಗಳು ಹಾಗೆ ಆಗ್ತಾರೆ. ಕಾರ್ಪೊರೇಟ್ ಬರ್ತಾರೆ, ನಾವು ಇಷ್ಟು ಲಕ್ಷ ಕೊಡ್ತೀವಿ, ಎಷ್ಟು ಲಕ್ಷ ಕೊಡ್ತೀವಿ, ರಾಜ್ಯ ಮಟ್ಟದಲ್ಲ. ಮೊನ್ನೆ ನಡೀತು ನಮ್ಮ ಬೆಂಗಳೂರಲ್ಲ, ಅರಮನೆಯಲ್ಲೇ ನಮಗೆ 10.5 ಲಕ್ಷ ಕೋಟಿ, ಅಂದಾಜು 11 ಲಕ್ಷ ಸಮೀಪ ಕೋಟಿ ರೂಪಾಯಿಗಳು ನಮ್ಮ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಬಂತು. ಅಂಥದ್ದೊಂದು ಸಮಿಟ್ ರಾಜ್ಯ ಮಟ್ಟದಲ್ಲ. ದುಡ್ಡಿದ್ದಂಥವ್ರು, ಗಂಟಿದ್ದಂಥವ್ರು, ಬಂಡವಾಳಶಾಹಿಗಳು ಅವ್ರು ದುಡ್ಡು ಹೊಡ್ತಾರೆ ಅಂತೇಳಿ ನಮ್ಮ ಮಧ್ಯಪ್ರದೇಶದಲ್ಲಿ 30 ಲಕ್ಷ ಕೋಟಿ ರೂಪಾಯಿ ಹೊಡ್ಲಿಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜಸ್ಥಾನದಲ್ಲಿ ಅಲ್ಲೂ 20-25 ಲಕ್ಷ ಕೋಟಿ ರೂಪಾಯಿ ಹೊಡ್ತೀವಿ ಬಂದಿದ್ದಾರೆ. ಬಂಡವಾಳ ಹಾಕ್ತೀವಿ, ನಾವು ಉದ್ಯೋಗ ಮಾಡ್ತೀವಿ, ಹಾಗೆ ಹೀಗೆ. ನಮ್ಮ ಮೋದಿಯವ್ರು ಬಂದಾಗಿದ್ದಂತೆ ಇದು ನಿರಂತರ ಹೆಚ್ಚಾಗ್ತಾನೆ ಇರ್ತದೆ. ಅದು ನಿಜವಾಗಿಯೂ ಈ ಕಾರ್ಪೊರೇಟ್ಗಳು ಬಂದು ಎಷ್ಟು ಹೂಡಿದ್ರು, ಎಷ್ಟು ಬೆಳೆಸಿದ್ರು, ಏನು ಮಾಡಿದ್ರು ಇವತ್ತಿನವರೆಗೂ ಅವು ಇಲ್ಲ. ಒಂದು ಅಂದಾಜಿನ ಪ್ರಕಾರ ಇಂಥ ಸಮಿಟ್ಗಳು, ಕಾರ್ಪೊರೇಟ್ಗಳ ಸಮಿಟ್ಗಳು ನಮ್ಮಿಂದ ಭೂಮಿ ಮತ್ತು ನೀರನ್ನು ಪಡೆದು ಹೆಚ್ಚು ಕಡಿಮೆ ಏನು ಸಾಧ್ಯ ಎಲ್ಲ ಅವಕಾಶಗಳನ್ನು ಪಡೆದು ನಾವು ನಿಮಗೆಲ್ಲ ಉದ್ಯೋಗಗಳು ಒದಗಿಸ್ಕೊಡ್ತೀವಿ, ಲಕ್ಷಗಳ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಬಂದವು. 2014ರಿಂದ ಇಲ್ಲಿವರೆಗೆ 2014ರಿಂದ ಇಲ್ಲಿವರೆಗೆ ಒಂದು ಲೆಕ್ಕ ಮಾಡಿದ್ರೆ ಅಂತೇಳಿ 10 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 6 ಲಕ್ಷ ಕೋಟಿ, 30 ಲಕ್ಷ ಕೋಟಿ, 22 ಲಕ್ಷ ಕೋಟಿ ಹಿಂಗೆ ಬಂದು ಘೋಷಣೆ ಮಾಡ್ತಾರೆ. ಕಮ್ಮಿಗೆ ಊಟ ಮಾಡ್ತಾರೆ, ರಾಜ್ಯ ಖರ್ಚು ಮಾಡ್ತದೆ, ಬರಲಪ್ಪ ನಮ್ಮ ಇನ್ವೆಸ್ಟರ್ಸ್ ಅಂತೇಳಿ ದುಡ್ಡು ಹಾಕೋದು ಬರಲಿ ಅಂತೇಳಿ ಮಾಡ್ತದೆ. ನಂತರ ಅದ್ರ ಎಷ್ಟು ಬರ್ತು, ಎಷ್ಟು ಜನಕ್ಕೆ ಅದು ಉದ್ಯೋಗ ಕೊಟ್ಟು ಅವೆಲ್ಲ ಈ ಕಾರ್ಪೊರೇಟ್ ಸಂಸ್ಥೆಗಳು ಖಾಸಗೀಕರಣಗೊಂಡಂಥವು ಎಷ್ಟು ದುಡ್ಡನ್ನು ಹಾಕಿದ್ವಿಲ್ಲ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ವು, ಇದು ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಒಂದು ಅಂದಾಜಿನ ಪ್ರಕಾರ 12 ಟ್ರಿಲಿಯನ್ ಡಾಲರ್ಸ್ ಇಲ್ಲಿವರೆಗೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ ಘೋಷಣೆ ಆಗಿದ್ದು. 12 ಟ್ರಿಲಿಯನ್ ಅಂದರೆ ಎಷ್ಟಾಯ್ತು ರೀ? 300 ಲಕ್ಷ ಕೋಟಿ ರೂಪಾಯಿಗಳು. ಹಬ್ಬ ಇದನ್ನು ಕೇಳಿದ್ರೆ ಯಾರೋ ಗಾಬರಿ ಆಗ್ತದೆ. 300 ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದ ಈ ನಮ್ಮ ಮೋದಿಯವರ ಅಧಿಕಾರಕ್ಕೆ ಬಂದಾಗಿಂದ ದುಡ್ಡು ಹುಡ್ತಾನೆ ಬಂದವರು. ಅಷ್ಟು ದುಡ್ಡು ಹಾಕ್ತೀವಿ, 300 ಲಕ್ಷ ಕೋಟಿ. 2014-15 ಮೊದಲಿಗೆ ಬಂದಿದ್ದು 40 ಲಕ್ಷ ಕೋಟಿ, 16-17 70 ಲಕ್ಷ ಕೋಟಿ. ಹಿಂಗೆ ಬರ್ತಾರೆ ರೀ, ಘೋಷಣೆ ಮಾಡ್ತಾರೆ, ಹೋಗ್ತಾರೆ. ಇವರು ಹಾಕಿದ್ದು ನೋಡಿದ್ರೆ, ಇಲ್ಲಿಯವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನೋಡಿದ್ರೆ 12 ಟ್ರಿಲಿಯನ್ ಡಾಲರಪ್ಪ ಅಂತಂದ್ರೆ ನಾವು ಈಗಾಗಲೇ 3ನೇದಲ್ಲ, ನಂಬರ್ 1 ಕಾಂಪಿಟೇಷನ್ ಮಾಡಬೇಕಾಗಿತ್ತು, ನಂಬರ್ 1 ಶ್ರೀಮಂತ ದೇಶ ಆಗಬೇಕಾಗಿತ್ತು.